ನಿದ್ದೆನ ತುಂಬ ಜನ ಕಡೆಗಣಿಸ್ತಾರೆ. ನಿದ್ದೆ ಅಂದ ತಕ್ಷಣ ಅವನ್ನ ವ್ಯಕ್ತಿ ಸೋಂಬೇರಿ ಅಂತ ರಿಲೇಟ್ ಮಾಡ್ತಾರೆ, ಅಥವಾ ಸತ್ತ ಮೇಲೆ ನಿದ್ದೆ ಮಾಡೋದಿದ್ದಿದ್ದೆ ಬದುಕಿರುವಾಗ ಚೆನ್ನಾಗಿ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿ ದುಡಿಬೇಕು ಅಂತ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ನಿದ್ದೆ ಒಂದು ವೆರಿ ಇಂಪಾರ್ಟೆಂಟು ನಿಮ್ಮ ಹೆಲ್ತು ಫಿಟ್ನೆಸ್ನ ಮೇಂಟೈನ್ ಮಾಡೋದಕ್ಕೆ, ಜೊತೆಗೆ ಫ್ಯಾಟ್ ಲಾಸ್ ಏನಾದ್ರು ಆಗಬೇಕಂತಿದ್ರೆ ಆ್ಯಂಡ್ ಮೆಂಟಲ್ ಹೆಲ್ತ್ಗೆ. ಕರೆಕ್ಟಾಗಿ 8 ಅವರ್ ನಿದ್ದೆ ಮಾಡೋದ್ರಿಂದ ನಿಮ್ಮ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಈವನ್ ನಿಮ್ಮ ಕೆಲಸ ಪ್ರೊಡಕ್ಟಿವ್ ಆಗಿ ಮಾಡ್ಬೋದು. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಚೆನ್ನಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಎದ್ದಾಗ ಕೆಲಸನ ಬೇಗ ಮುಗಿಸ್ಬೋದು. ಆಮೇಲೆ ಯಾವಾಗ ನಿದ್ದೆ ಮಾಡಿರಲ್ವೋ ಆ ಕೆಲಸ ತುಂಬ ಕಷ್ಟ ಅನ್ಸೋಕ್ಕೆ ಶುರುವಾಗುತ್ತೆ. ಆಮೇಲೆ ಸಣ್ಣ ಪುಟ್ಟಕ್ಕೆಲ್ಲ ಬೇಗ ಕೋಪ ಬಂದ್ಬಿಡುತ್ತೆ. ಈವನ್ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ಗೆ ಒಂದು ಸೆಲ್ಫ್ ಕಂಟ್ರೋಲ್ ಮಾಡೋಕ್ಕೆ ವಿಲ್ ಪವರ್ ಇರಲ್ಲ. ಬೇಗ ಕುರುಕ್ಲು ತಿಂಡಿ ಕಡೆ ವಾಲ್ಬಿಡ್ತೀರಾ ಆ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತ. ನಮ್ಮ ಕ್ಲೈಂಟ್ ಒಬ್ಬರು 100% ಡಯಟು, 100% ವರ್ಕೌಟು ಚಾಚು ಬಿಡದೆ ಪಕ್ಕಾ ಫಾಲೋ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಯಾವುದೇ ರೀತಿ ರಿಸಲ್ಟ್ಸ್ ಬರ್ತಾ ಇರಲಿಲ್ಲ, ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ. ಆಮೇಲೆ ಡೀಪಾಗಿ ಕೆದಕ್ಕೆ ನೋಡಿದಾಗ ಗೊತ್ತಾಯಿತು ಅವರು ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ ಅಂತ. ಸೊ ನೆಕ್ಸ್ಟ್ ವೀಕಿಂದ ಕರೆಕ್ಟಾಗಿ ನಿದ್ದೆ 8 ಅವರ್ 9 ಅವರ್ ನಿದ್ದೆ ಮಾಡಿ ಅಂತ ಅಂದೆ. ಅವರ ಫ್ಯಾಟ್ ಲಾಸು ತುಂಬಾ ಫಾಸ್ಟಾಗಿ ಆಗೋಕ್ಕೆ ಶುರುವಾಯಿತು. ಸಿಂಪಲ್ ಆಸ್ಪೆಕ್ಟು, ಜಸ್ಟ್ ಬಿಕಾಸ್ ಇದು ಫ್ರೀಯಾಗಿ ಸಿಗುತ್ತೆ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಮತ್ತು ಈಸಿಯಾಗಿ ಮಾಡ್ಬೋದು. ವರ್ಕೌಟ್ ಮಾಡೋದು ಕಷ್ಟ, ಡಯಟ್ ಮಾಡೋದು ಕಷ್ಟ, ಸುಸ್ತಾಗುತ್ತೆ, ಅದು ಇದು ಎಲ್ಲ ಆಗುತ್ತೆ. ಬಟ್ ನಿದ್ದೆ ಮಾಡೋದು ಯಾರು ಕಷ್ಟ ಅಂತ ಹೇಳಿದ್ದು? ಅನ್ಲೆಸ್ ನೀವು ರಾತ್ರಿ ಹೊತ್ತು ಮೊಬೈಲ್ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತೀರಾ, ಸ್ಕ್ರಾಲ್ ಮಾಡ್ತಾ ಇದ್ರೆ ಖಂಡಿತ ನಿದ್ದೆ ಬರಲ್ಲ, ಕಷ್ಟ ಆಗುತ್ತೆ. ಮೊಬೈಲ್ ಸೈಡ್ಗಿಟ್ರೆ ಈಸಿಯೆಸ್ಟ್ ಥಿಂಗು ಮಾಡಬಹುದು. ಇದನ್ನು ಜಸ್ಟ್ ಬಿಕಾಸ್ ಇದು ಈಸಿ, ಚೀಪು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಗ್ರೀನ್ ಟೀ ಇರ್ಬೋದು, ಫ್ಯಾಟ್ ಬರ್ನರ್ಸು ಟ್ಯಾಬ್ಲೆಟ್ಸ್ ಇರ್ಬೋದು, ಮೊನ್ನೆ ಕಾರ್ನೆಟೈನ್ ಯೂಸ್ ಮಾಡಬೇಕು ಸಪ್ಲಿಮೆಂಟ್ ಅಂತ ಒಬ್ರು ಕೇಳಿದ್ರು, ಅದಿರ್ಬೋದು. ಇದು ಎಲ್ಲದಕ್ಕಿಂತ ಎಫಿಷಿಯೆಂಟಾಗೆ ಫ್ಯಾಟ್ ಲಾಸ್ ಮಾಡೋ ಅಂಶ ಫ್ರೀಯಾಗಿ ಬರೋದು ಅಂದರೆ ಅದು ನಿದ್ದೆ. ಅಬೌವ್ 9 ಅವರ್ಸು 10 ಅವರ್ಸು ನಿದ್ದೆ ಮಾಡೋದು ಖಂಡಿತ ಸೋಂಬೇರಿಗಳ ಲಕ್ಷಣನೇ. ಬಟ್ ಯಾವಾಗ ಸರ್ಟೈನ್ ನೈಟ್ಸು ನಿಮಗೆ 8 ಅವರ್ ನಿದ್ದೆ ಮಾಡೋಕ್ಕಾಗಿರಲ್ಲ, 5 ಅವರ್ 6 ಅವರ್ ಆಗಿರುತ್ತೆ, ಅಂಥ ದಿನ ನಾನು ಮಾಡ್ತೀನಿ 10 ಅವರು 12 ಅವರು. ಬಟ್ ಉಳಿದಿದ್ದ ದಿನ 8 ಅವರ್ ಮಾಡಿದ್ರೆ ಸಾಕು. ಪ್ರತಿದಿನ ವಿತೌಟ್ ನೆಸಸರಿ 10 ಅವರ್ಗಿಂತ ಜಾಸ್ತಿ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಿಮ್ಮ ಸೋಂಬೇರಿಗಳೇ. ಬಟ್ ಕರೆಕ್ಟಾಗಿ ಮಾಡ್ತಾಯಿದ್ರೆ ಯಾವುದೇ ರೀತಿ ಅದರೊಳಗೆ ಸೋಂಬೇರಿ ಅನ್ನೋ ಅಂಶ ಬರಲ್ಲ, ಸೋಂಬೇರಿ ಅನ್ನೋ ವಿಚಾರ ಬರಲ್ಲ. ನೀವು ತುಂಬ ಪ್ರೊಡಕ್ಟಿವು, ಹ್ಯಾಪಿಯೆಸ್ಟು ಪರ್ಸನ್ ಆಗ್ತೀರಾ, ಪ್ಲಸ್ ಫಿಟ್ಟೆಸ್ಟ್ ಪರ್ಸನ್ನು. ಎಷ್ಟೊಂದು ಸತಿ ಆ ನಿದ್ದೆ ಕರೆಕ್ಟಾಗಿ ಮಾಡದೇ ಇರೋದ್ರಿಂದನೇ ಫ್ಯಾಟ್ ಗೇನ್ ಆಗ್ತಾ ಇರುತ್ತೆ. ಫುಡ್ಡು ಎಲ್ಲ ಕಂಟ್ರೋಲಲ್ಲಿರುತ್ತೆ, ಡೈಲಿ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರುತ್ತೆ, ಬಟ್ ನಿದ್ದೆ ಮಾಡದೇ ಇರೋದ್ರಿಂದ ಫ್ಯಾಟ್ ಗೇನ್ ಆಗುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನ ತುಂಬ ಜನ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಅದರಿಂದ ಅವ್ರಿಗೇನೋ ಪ್ರಾಫಿಟ್ ಇಲ್ಲ, ಯಾವುದೋ ಒಂದು ಸಪ್ಲಿಮೆಂಟ್ಸ್ ಎಲ್ಲ ಆಗಲ್ಲ, ಅಥವಾ ಇನ್ನೊಂದೇನೋ ರೀಸನ್ಗೆ. ಬಟ್ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಜೆನ್ಯೂನ್ ಕಂಟೆಂಟು ಮಾತ್ರ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.